ಬಾಯಿಗೆ ನೀರು ಬಿಡಬೇಕಿದ್ರೆ ಅವನೇ ಆಗಬೇಡಿ. ಆ ಮಗನನ್ನು ಒಂದು ಹುಡುಕಿಸಿ ಕೊಟ್ಟರೆ ಒಳ್ಳೆದಿತ್ತು ಮುಖ್ಯರಿಗೆ. ಇಂತಹ ದೂರು ದುಃಖವನ್ನು ನಮ್ಮ ನೆಲ್ಯಾಡಿ ಬೀಡಿನಲ್ಲಿ ಹುಯಿಲು ಅಂತ ಕರೀತಾರೆ. ದುಃಖ ಧರ್ಮಾಧಿಕಾರಿಯ ಮುಂದೆ, ಊರಿನ ಗ್ರಾಮಣಿಯ ಮುಂದೆ ಅಥವಾ ಒಂದು ಊರಿನ ರಾಜನ ಮುಂದೆ ದೂರನ್ನು ಹೇಳಿಕೊಳ್ಳುವುದಕ್ಕೆ ಹುಯಿಲು ಅಂತ ಶಾಸ್ತ್ರ ಹೇಳ್ತಾರೆ. ಆ ಕಾರಣದಿಂದ ಅದನ್ನು ಪರಿಹರಿಸುವಂತಹದ್ದು ನನಗೆ ಕರ್ತವ್ಯವನ್ನು ನಾನು ಮಾಡುವಂತಹದ್ದು. ಯಾಕಂದ್ರೆ ನೀವು ಒಂದು ದೂರಿದ್ರಿ ಚಾವಡಿಯಲ್ಲಿ. ಆ ಕಾರಣದಿಂದ ಚಂದ್ರನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಹರಿಕೆ ಹೊತ್ತಿದ್ದೇನೆ. ಮನೆ ದೇವರನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕುಟುಂಬ ಒಂದಾಗಲಿ. ಅವನ ಹೆಸರು ಕರುಣಾಕರ. ಕಾಣಲಿಕ್ಕೆ ಹೇಗಿದ್ದಾನೆ? ನೀಳ ಶರೀರ, ಭಕ್ತಕಾರಿ ಯುವಕ, ಮೀಸೆ ಇದೆ, ತಲೆಯಲ್ಲಿ ಕೂದಲು ಉದುರುವುದಕ್ಕೆ ಪ್ರಾರಂಭ ಆಗಿದೆ. ಯಾವಾಗಲೂ ತಲೆಗೆ ಬಟ್ಟೆ ಸುತ್ತಿ ಕೊಡ್ತಾನೆ ಬುದ್ಧಿ. ಸರಿ, ಪ್ರಯತ್ನಿಸ್ತೇನೆ. ವಿಶ್ರಾಂತಿ ಪಡೀರಿ. ಅಗತ್ಯ ಇದ್ರೆ ನಿಮ್ಮನ್ನು ಕರೆಯುತ್ತೇನೆ. ಖಂಡಿತ ಬರ್ತೇವೆ. ಯಾರ ಅಣ್ಣಪ್ಪ ಕರುಣಾಕರ ಎಂಬ ಹೆಸರಿನ ನೀಲಕಾಯದ ಮಧ್ಯ ವಯಸ್ಸಿನ ಸ್ವಲ್ಪ ಗೋಳು ಮಂಡೆ ವೇಣೂರಿನ ಭಾಗದಲ್ಲಿರ್ಬೋದು. ಹುಡುಕಿ ಕರ್ಕೊಂಡು ನನಗೆ ಗೊತ್ತಿದ್ರಲ್ಲ ನೀನಲ್ಲಿ ಹೇಳುದು. ಕರುಣಾಕರ ಪರಿಚಯ ಉಂಟಾ? ಹೇಳಿ. ಆ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ ಅಂತ ಕೇಳಿ. ಅವರು ಹೇಳುತ್ತಾರೆ ಎಲ್ಲ ಬಟ್ಟೆ ಬದಲಾವಣೆ ಉಂಟು, ಆದ್ರೆ ಮುತ್ತಿಗೆಯಲ್ಲಿ ಹೀಗೆ ಹಾಕುವ ಶಲ್ಯ ಮಾತ್ರ ನೀಲಿ ಬಣ್ಣದ್ದು. ಅದು ಆಕಾಶದ ಬಣ್ಣ. ಅಂತವರಿಗೆ ವಿಶಾಲವಾದ ಹೃದಯ ಮುತ್ತಿಗೆ ಉಂಟು. ಆಕಾಶದ ವಿಶಾಲದಿಂದ ಹೇಳುದು, ಸಮುದ್ರ ಆಳದಿಂದ ಹೇಳುದು ನಾವು. ಅಲ್ವಾ? ಇದು ವೇಣೂರಿನ ಬದಿಯಲ್ಲಿ ಹತ್ರ ಇರುತ್ತೀನಿ. ಪಟ್ಟದ ಕಾಶಿ ಪಟ್ಟದ ಕರುಣಾಕರನ್ನು ಗೊತ್ತುಂಟಾ? ಗೊತ್ತುಂಟು, ನಮ್ಮ ಆತ್ಮೀಯರು. ಅವರೇ ಹೇಳಿ. ನನ್ನ ಹೆಸರಿನವರು ಅಲ್ಲಿ ಮತ್ತೊಬ್ರು ಇದ್ದಾರೆ. ನಾನು ಅವರ ಹತ್ರ ಕೇಳಿದೆ, ಹೀಗೀಗೊಬ್ರು ಇದ್ದಾರೆ, ಅದು ನನ್ನ ಹೆಸರು ಕರುಣಾಕರ, ಆದ್ರೆ ನಾನು ಹಾಗಲ್ಲ, ಆ ವ್ಯಕ್ತಿ ಹೀಗೆ. ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅವರು? ಬೇರೆ ಏನು ಹೇಳಲಿಲ್ಲ, ಒಳ್ಳೆಯವರು ಅಂತ ಹೇಳಿದ್ರು. ಹೌದಾ? ಏನ್ ಹೇಳಿದ್ದಾರೆ ಅಂತ ಇನ್ನು ದೂರ ಇದ್ದಂತ ದೂರ ಹೇಳಲಿಕ್ಕೆ ಬೇರೆಯವರು ಇದ್ದಾರೆ, ಅದಕ್ಕೆ ಅವರಾಗಬೇಕು ಅಂತ ಇಲ್ಲ. ಅದಕ್ಕೆ ಅಂತ ಇದ್ದಾರೆ, ಅವ್ರಿಗೆ ಬೇರೆ ಏನು ಕರೆದು ಹೋಗಿಲ್ಲ. ಹೌದು. ಆ ಕಾರಣ ಒಂದು ಉಪಕಾರ ಆಗ್ಬೇಕಲ್ಲ ಕರ್ನಾಟಕ. ನಮ್ಮ ಶರೀರ ಇರುವುದು ಉಪಕಾರಕ್ಕಾಗಿ. ಪರೋಪಕಾರಾರ್ಥ ಇದಂ ಶರೀರ. ಪರೋಪಕಾರಾರ್ಥಂ ಇದಂ ಶರೀರ. ಅದಕ್ಕೆ ಬೇರೆ ಉಂಟು ಬರ, ಅದು ಮಾತ್ರ ಅಲ್ಲ. ಅದೊಂದು ಹಸು ಹಾಲು ಪಡೆಯುವುದು ಪರರಿಗೆ ಬೇಕಾಗಿ, ಮರದಲ್ಲಿ ಹಣ್ಣಾಗುವುದು ಬೇರೆಯವರಿಗೆ ಪರರಿಗೆ ಬೇಕಾಗಿ, ಒಳ್ಳೆ ಹರಿಯುವುದು ಪರರಿಗೆ ಬೇಕಾಗಿ. ನೀವು ಓದಿದ್ರಿ, ತಿಳುವಳಿಕೆ ಉಂಟು ನಿಮಗೆ. ನನಗೆ ಈ ಓದಿದವರು ಹೀಗೆ ಮಾಡೋದು ಯಾಕೆ ಅಂತ ಅನಿಸುತ್ತೆ. ಹೀಗೆ ಅಂದ್ರೆ ಹೇಗೆ? ಹೀಗೆ ಅಂದ್ರೆ ಅದಲ್ಲದೆ ಹೇಳಿದ ಪರೋಪಕಾರದಿಂದ ಓದಿದವರು ಉದ್ಯೋಗ ಮಾಡೋದು. ಪರೋಪಕಾರ ಮಾಡಬೇಕು, ಸ್ವಲ್ಪ ಮುಗ್ಧತೆ ಬೇಕು. ಈ ಓದಿದವರಿಗೆಲ್ಲ ಉದ್ಯೋಗ ಸಿಗ್ತದೆ ಸ್ವಾಮಿ, ಎಲ್ಲೆಲ್ಲಿ ತಿರುಗಾಡ್ತಾ ಇರ್ತಾರೆ. ನೀನು ಹಾಗೆ ತಿರುಗಾಡುವುದಲ್ಲ, ಅಲ್ಲ, ಪರೋಪಕಾರಕ್ಕೆ ಬೇಕು. ಹೌದು, ಒಳ್ಳೆದಂತವರು ಬೇಕು ಸಮಾಜದಲ್ಲಿ. ನನ್ನನ್ನು ಎಷ್ಟು ಮಂದಿ ಕಾಯ್ತಾ ಇರ್ತಾರೆ. ಉಪಕಾರ. ಒಂದು ಮನೆಯಿಂದ ಹೊರಟ್ರೆ ಒಂದು 10ನೇ ಮನೆಗೆ ಮುಟ್ಟುವಾಗ ಸಂಜೆ ಆಯಿತು. ಹೌದು, ಮತ್ತು ಮನೆಗೆ ಬರ್ತಾರೆ. ಒಳ್ಳೆದ. ನಿಮ್ಮ ಊರಿನ ಬೇಣೂರು ಜಾತ್ರೆ ಬಹಳ ಅದ್ದೂರಿಯಾಗಿ ಆಯಿತು ಅಂತ ಸುದ್ದಿ ಕೇಳಿದೆ. ಹೌದು. ಆ ಜಾತ್ರೆಯಲ್ಲಿ ವಯೋವೃದ್ಧರು 85ರ ಮೇಲಾಗಬಹುದು, ನಾನು ಕೇಳಲಿಲ್ಲ ಅವರ ಹತ್ರ ಕಾಣುವಾಗ. ಹೌದು. ಮತ್ತೆ ಅವರ ಹೆಂಡತಿ ಮಗ ಮತ್ತು ಸೊಸೆ ಒಂದು ಕಡೆ ಕೂತ್ಕೊಳಿಸಿ ಈಗ ಬರ್ತೇನೆ ಅಂತ ಹೋದವರು ಇಲ್ಲ. ಹೌದಾ? ಇಲ್ಲ, ಅಪಘಾತ ಆಗಿದೆ ಅಂತಲ್ಲ, ಬರಲಿಲ್ಲ. 3 ದಿವಸದಲ್ಲಿ ಕೂತ್ರಂತೆ. ಈ ಮಗನ ಸೊಸೆ ಇಲ್ಲ. ಅವರಿಗೆ ಬಹಳ ನೋವು. ಎಲ್ಲಿಯಾದ್ರೂ ನನ್ನನ್ನು ಬಿಟ್ಟು ಹೋದನೋ. ಆ ಬಿಟ್ಟು ಹೋದ ಮಗ ಯಾರವ? ನನಗೂ ಅವ ಯಾರು ಕೈಗೆ ಸಿಗಬೇಕು ಅಂತ ಉಂಟು. ನನ್ನ ಕೈಗೆ ಸಿಗಬೇಕಿತ್ತವ. ಮೊದಲು ನನ್ನ ಕೈಗೆ ಸಿಗಿ, ಮತ್ತೆ ನಿನ್ನ ಕೈಗೆ ಹತ್ತಿದ್ದೇನೆ. ಮುದುಕನ್ನು ಬಿಟ್ಟು ಬಂದಿದ್ದಾರಲ್ಲ. ನಾನು ಅವರ ಹತ್ರ ಹೇಳಿದೆ, ನಿಮ್ಮ ಮಗ ನಿಮ್ಮ ಪೂರ್ವಜನ್ಮದ ಪಾಪ. ಹೌದೇ? ಅಲ್ವಾ? ಹಾಗೆ ಅಷ್ಟೊತ್ತಿಗೆ ಹೇಳಿದ್ರು, ನನಗೆ ಮಗನನ್ನು ಕಾಣಬೇಕು, ಮನೆಗೆ ಬಾರದೆ ಇರ್ಲಿಕ್ಕಿಲ್ಲ, 4ನೇ 5ನೇ ದಿವಸ ಆದ್ರು. ಬೇರೆ ಎಲ್ಲಿಗೆ ಹೋಗುದು ಅಥವಾ ಬಂದಿದ್ದಾನೆ ಇಲ್ವ ಅಂತ ಗೊತ್ತಿಲ್ಲ. ಅಲ್ಲಿ ಬೇಸರ ಆಗಿ, ದುಃಖ ಆಗಿ, ಹಸಿವೆ ಆಗಿ, ಸ್ವಲ್ಪ ಶರೀರದಲ್ಲಿ ಶಕ್ತಿಯು ಕಮ್ಮಿಯಾಗಿ ಮಾರ್ಗದ ಬದಿಯಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಪಾಪ. ನನ್ನ ಮನೆಯವರು ಬರುವಾಗ ಹೇಗೋ ಅವರಿಗೆ
ಸ್ವಲ್ಪ ಉಪಚಾರ ಎಲ್ಲ ಮಾಡಿ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿಗೆ ಬಂದಿದ್ದಾರಾ? ಹೌದಾ? ಕರ್ಕೊಂಡು ಬಂದದ್ದು ಅವರೇ ಬಂದದ್ದಲ್ಲ. ಈಗ 4-5 ದಿವಸ ಆಯ್ತು. ಈಗ ನಡೀತಾರೆ. ಹೌದಾ? ನೆಮ್ಮದಿ. ನಾನು ಹೋಗ್ತೇನೆ ಅಂದ್ರೆ. ಹೋಗುದೇ ಅಷ್ಟನ್ನು ಹೇಳಿದ್ರೆ ನೀ ಬೇಕಾ? ಅಲ್ಲ, ನನ್ನಲ್ಲಿ ಅವರಿಗೆ ಮನೆಗೆ ಹೋಗಬೇಕು ಅಂತ ಉಂಟು. ಓ, ಅದಕ್ಕೆ ಕರೆಸಿ. ಹಾಗೆ ಮನೆಗೆ ಹೋಗಬೇಕು ಅಂತಿದ್ರೆ ಯಾರ ಹತ್ರ ಆದ್ರೂ ಕಳಿಸ್ಲಿಕ್ಕಾಗ್ತದ? ಅದು ಹಾಗೆ ಮನೆಗೆ ಬಿಡುವವರು ಯಾರಿದ್ದಾರೆ ಹೇಳೋದ ನಿನ್ನ ಹೆಸರು. ನಾನು ಬಿಟ್ಟು ಬಂದಿದ್ದೇನೆ. ಅಂದಾಜೆ ಆಯ್ತದ ನೀನೇ ಬಿಟ್ಟು ಬಂದದ್ದು ಅಂತ. ಅಲ್ಲಲ್ಲ, ಕೆಲವರನ್ನು ನಾನು ಕೆಲವರನ್ನಲ್ಲಿ ಹೌದು. ಬೇರೆ ಆ ರೀತಿ ಬಿಟ್ಟು ಬರುವವರಿಲ್ಲ. ಹೌದು ಹೌದು ಹೌದು. ನನ್ನ ಹಾಗೆ ಬಿಟ್ಟು ಹೋಗುವ ಯಾರು ಇಲ್ಲ. ನೀ ಜನ ಅದು ಒಂದು ಉಪಕಾರ ನೀನು ಮಾಡಿದ್ರೆ ಅದು ನೀ ಮುದುಕಾಗುವಾಗ ಜನ ಸಿಗ್ತಾರೆ. ಈಗ ಅವರನ್ನು ಅವರನ್ನೊಂದು ಬಿಟ್ಟು ಬರ. ಹೌದು. ಬಿಟ್ಟು ಬಿಟ್ಟು ಬರ ಬಿಟ್ಟು ಬರ. ಹಾಗಾದ್ರೆ ಅವರನ್ನು ಕರೀಲಿ ಕೇಳುದ? ನನಗೆ ಪರಿಚಯ ಆಗ್ಬೇಕಲ್ಲ ಅವರದ್ದು. ಪರಿಚಯಿಸಬೇಕು. ಹಾ, ಹಾ. ನೋಡ